ಇಳಕಲ್ ನಗರದ ಸಮಾಜ ಸೇವಕಿ ಹಾಗೂ ದೀಪು ದೀಕ್ಷಾ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಇಳಕಲ್ ನಗರದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಗರದ ಡಾಕ್ಟರ್ ಗುರುಮಹಂತ ಶ್ರೀಗಳು ಎಸ್ಆರ್ ಕಂಠಿ ಶಾಲೆಯಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ನಗರದ ವಿವಿಧ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಈ ವೇಳೆ ಶಾಲೆಯಲ್ಲಿಯೇ ಸರಳವಾಗಿ ವಿದ್ಯಾರ್ಥಿಗಳ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಸ್ನೇಹಿತರು, ದೀಪು ದೀಕ್ಷಾ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಪದಾಧಿಕಾರಿಯಾದ ಹಾಗೂ ಅದರ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಚಲವಾದಿ ಮೇಡಮ್ ಅವರೇ, ಅವರ ಪತಿಯವರಾದ ಶ್ರೀ ಅಶೋಕ್ ಚಲವಾದಿ ಅವರೇ ಹಾಗೂ ಉಳಿದೆಲ್ಲ ಆ ಸಂಸ್ಥೆಯ ಪದಾಧಿಕಾರಿ ಹಾಗೂ ಯಾವತ್ತೂ ಇಳಕಲ್ ನಗರದ ಹಿರಿಯರೇ, ನಾಗರಿಕರೇ, ಯಾಕಂದ್ರೆ ಜನವರಿ 7, 2026 ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ, 195ನೇ ಅಕ್ಷರದವ್ವ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕಾರ್ಯಕ್ರಮ ಮಾಡಿ ಸಾಧಕ ಸಾಧಕಿಯರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಶಿಕ್ಷಕರಿಗೆ ಅವರು ಸನ್ಮಾನ ಮಾಡಿದ್ರು. ಅದರಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಸಹಿತ ಪಾಲ್ಗೊಂಡಿದ್ರು. ಆ ಸನ್ಮಾನದಲ್ಲಿ ಗದಗದಲ್ಲಿರುವಂಥ ನನ್ನ ಸಿಸ್ಟರು ಸಹಿತ ಸನ್ಮಾನಿತಗೊಂಡವರಂತ ಈ ಸಂದರ್ಭದಲ್ಲಿ ನಾನು, ಯಾಕಂದ್ರೆ ಅವರು ಯಶೋದಲ್ಲಿ ಸರಿಸುಮಾರು ಒಂದು 30 ವರ್ಷಗಳ ಹಿಂದೆ ಸೇವೆ ಮಾಡಿದ್ರು. ನಾನಿಕ್ಕಿನ ಮಾಕಿಲ್ ಯಾಕೆ ಹೊಂದಾಳ ಅಂತ ವಿಚಾರ ಮಾಡಿದ್ದೆ. ಟಿವಿ ನೋಡಿ ಕಾರ್ಯಕ್ರಮದಲ್ಲಿ ಏನೋ ಇಲ್ಲಿ ಯಾರಾದ್ರೂ ಅವ್ರ ಸ್ಟೂಡೆಂಟ್ಸ್ ಇರ್ಬೇಕು, ಆ ಸಂದರ್ಭದಲ್ಲಿ ಅವ್ರನ್ನ ಕರೆಸಿರ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದೆ. ಅವರ ಒಂದು ಸಾಮಾಜಿಕ ಸೇವೆ ಅತ್ಯಂತ ಶ್ಲಾಘನೀಯ. ಯಾಕಂದ್ರೆ ಒಂದು ನಮ್ಮ ಸರ್ಕಾರಿ ಸಂಸ್ಥೆ 2007ರಲ್ಲಿ ಪ್ರಾರಂಭ ಆಗಿ ಕೇವಲ 16 ವಿದ್ಯಾರ್ಥಿನಿಯರಿಂದ ಪ್ರಾರಂಭ ಆದಂತ ಈ ಸಂಸ್ಥೆ ಇವತ್ತು 780 ವಿದ್ಯಾರ್ಥಿನಿಯರಿದ್ದಾರೆ. ಇದರಲ್ಲಿ ಸಾಕಷ್ಟು ಸರಿಸುಮಾರು ಸುತ್ತಮುತ್ತಲಿನ 20-25 ಗ್ರಾಮಗಳಿಂದ ವಿದ್ಯಾರ್ಥಿನಿಯರು ಬರ್ತಾರ. ಅದಕ್ಕೆ ತಮ್ಮ ಒಂದು ಈ ಸಾಮಾಜಿಕ ಸೇವೆ ನಮ್ಮಂತ ಸರ್ಕಾರಿ ಸಂಸ್ಥೆಗಳಿಗೆ ಸದಾ ಮೀಸಲಾಗಿರಲಿ. ದೇವರು ತಮ್ಮ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಡಲಿ.
ಹಾಗೂ ತಮ್ಮ ಮಕ್ಕಳು ಸಹಿತ ಮುಂದಿನ ಜೀವನಮಾನದಲ್ಲಿ ಮುಂದುವರಿಯಲಿ. ಸದಾಕಾಲ ನಮ್ಮ ಸಂಸ್ಥೆಯ ಬಗ್ಗೆ ತಮ್ಮ ಒಂದು ಯಾವತ್ತು ಕಾಳಜಿ ಇರಲಿ. ಇದೇ ರೀತಿ ನಮ್ಮ ಸಂಸ್ಥೆಗೆ ಆವಾಗ ಆಗಮಿಸಿ ನಮ್ಮ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನೀಡಬೇಕೆಂದು ನಾನು ಈ ಕಾಲೇಜಿನ ಪ್ರಾಚಾರ್ಯನಾಗಿ ಹಾಗೂ ಸಮಸ್ತ ಉಪನ್ಯಾಸಕರ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಇವತ್ತು ಮೊದಲಿಗೆ ನಾನು ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಾರ್ದಿಕ ಶುಭಾಶಯ ಕೋರುತ್ತಾ, ಈ ಒಂದು ಮನೆಯ ಇತಿಹಾಸ, ಇದು ಒಂದು ಮನೆ ಜ್ಞಾನ ದೇಗುಲ ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂತ ನಾವು ಮೊದಲಾಗಿ ನೆನೆಸ್ಕೊಳ್ಬೇಕಾಗಿತ್ತು. ದಿವಂಗತ ಎಸ್.ಆರ್. ಕಂಠಿಯವರು, ಮಾಜಿ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಶಿಕ್ಷಣ ಪ್ರೇಮಿಗಳು, ಅವರು ಕೊಟ್ಟಂಥ ಈ ಜ್ಞಾನ ದೇಗುಲ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾನ ಸಂಪತ್ತನ್ನು ನೀಡಿದ ಒಂದು ಪವಿತ್ರ ಸ್ಥಳವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಪೂರ್ವಕ ಗೌರವದ ಅಭಿಮಾನದ ನಮಸ್ಕರಿಸುತ್ತಾ, ಅವರ ಪರಿವಾರದವರೇ ಕೂಡ, ಯಾಕಂದರೆ ಸುಮಾರು 4,500 ಸ್ಕ್ವೇರ್ ಫೀಟ್ ಜಾಗವನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಂತಹ ಸಮಯದಲ್ಲಿ ಪರಿವಾರದವರು, ಈಗ ಎಸ್.ಆರ್. ಕಂಠಿ ಪರಿವಾರದವರು ಯಾವತ್ತೂ ಕೂಡ ಇವತ್ತಿಗೂ ಬರ್ತಾರೆ, ಬಂದು ಲಕ್ಷ್ಮೀ ಗುಡಿಗೆ ಪೂಜೆ ಮಾಡಿ ಹೋಗ್ತಂಥ ಒಂದು ಯಾವುದಾದ್ರೂ ಮಾದರಿ ಪರಿವಾರ ಅಂತಂದರೆ ಅದು ಎಸ್.ಆರ್. ಕಂಠಿ ಪರಿವಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಅವ್ರ ಪರಿವಾರ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಗೌರವದ ನಮನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ನನ್ನ ಗೌರವ ಪ್ರಣಾಮ ಅರ್ಪಿಸ್ತಾ, ಇವತ್ತು ಮಾತೋಶ್ರೀ ಸವಿತಾ ತಾಯಿ ಮತ್ತು ನನ್ನ ಶ್ರೀ ಅಶೋಕ್ ಚಲವಾದಿ ಈ ಶರಣ ದಂಪತಿಗಳು ಅವರ ಮಾತೋಶ್ರೀ ಸವಿತಾ ತಾಯಿಯವರ ಈ ಹುಟ್ಟುಹಬ್ಬದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ SBMC ಕ್ರಿಯಾಶೀಲ ಉಪಾಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಪ್ರಶಾಂತ್ ಹುಚ್ಚಾಟೇಶ್ವರರೆಡ್ಡಿ, ಇವತ್ತು ನಮ್ಮ ಸವಿತಾ ತಾಯಿ ಹಾಗೂ ಅಂದರೆ ಅಶೋಕ್ ಚಲವಾದಿಯವರ ಶ್ರೀಮತಿಯವರು ಸವಿತಾ ತಾಯಿಯವರ ಹುಟ್ಟುಹಬ್ಬ ಇವತ್ತಿನ ದಿವಸ. ಅವ್ರಿಗೇನು ಅಪೇಕ್ಷೆ ಅಂತಂದರೆ, ಹುಟ್ಟುಹಬ್ಬವನ್ನು ಹೆಂಗೆ ಮಾಡ್ತಾರೆ ಹೇಳ್ರಿ? ಹುಟ್ಟುಹಬ್ಬ ಹೆಂಗೆ ಮಾಡ್ತಾರೆ? ಕೇಕ್ ಕಟ್ ಮಾಡೋದು, ಆ ಕೇಕ್ ಎಲ್ಲ ಮಕ್ಕಳು ಕೊಡ್ಕೊಳ್ಳೋದು, ಆನಂತರ ಅಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗೋದು, ಅಲ್ಲೆಲ್ಲ ಮುಗಿಸ್ಕೊಂಡು ಉಡೀರಿ, ಮತ್ತು ಅಲ್ಲಿ ಕೇಕ್ ಕಟ್ ಮಾಡೋ ಅಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತಾರಿಲ್ಲ, ಹೋಗಿ ಅಲ್ಲಿ ಏನು ಮಾಡ್ತಾರೆ? ಕೇಕ್ ಕಟ್ ಮಾಡಿ ಏನು ಮಾಡ್ತಾರೆ? ಪಾರ್ಟಿ ಮಾಡ್ತಾರೆ, ಹೇಳಿದ್ರು ಪಾರ್ಟಿ ಮಾಡ್ತಾರೆ. ಎಲ್ಲ ಗೊತ್ತೈತೆ ನಿಮಗೆಲ್ಲ ಮತ್ತೆ ಎಲ್ಲ ಪಾರ್ಟಿ ಮಾಡಿದ ಹುಟ್ಟಹಬ್ಬ ಹೌದಲ್ಲ? ಇವತ್ತು ಅವ್ವಾರು ಹುಟ್ಟಹಬ್ಬ ಮಾಡ್ಕೊಂಡಾರ. ಅವ್ರು ಹುಟ್ಟಹಬ್ಬ ಏನು ಮಾಡಿದ್ರು? ಕೇಕ್ ಕಟ್ ಮಾಡಲಿಲ್ಲ ಅವರು. ಅದ್ರ ಬದಲು ಏನು ಮಾಡಿದ್ರು? ಮಕ್ಕಳಿಗೆ ನೋಟ್ಬುಕ್ ಕೊಟ್ಟರು. ಮಕ್ಕಳಿಗೆ ಏನು ಮಾಡಿದ್ರೆ? ಎಲ್ಲ ನಿಮ್ಗೆ ಒಬ್ಬರಿಗೆ ನೋಟ್ಬುಕ್ ಅದಾವ, ಇಷ್ಟಿಷ್ಟು ಮುಂದೆ ಎಲ್ಲರಿಗೆ ನೋಟ್ಬುಕ್ ಕೊಡ್ತಾರೆ, ತಂದಿಟ್ಟಾರೆ. ಪೆನ್ನು, ನೋಟ್ಬುಕ್ಕು ಮತ್ತು ಪೆನ್ನು, ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ಕನ್ನು ಕೊಡುವುದರ ಮೂಲಕವಾಗಿ ಅವ್ರು ಏನು ಮಾಡಿದ್ರು? ಹುಟ್ಟಹಬ್ಬವನ್ನು ಆಚರಿಸ್ಕೊಂಡ್ರು. ಈಗ ಚಲೋನ ಕೇಕ್ ತೊಗೊಂಡು ಮಕ್ಕಳಿಗೆ ಪಡ್ಕೊಳ್ಳೋದು ಚಲೋ? ಯಾವ್ದು ಚಲೋ? ಈಗೇನು ಅವ್ರ ನೋಟ್ಬುಕ್ಕು ಪೆನ್ನು ನಿಮಗೆ ಕೊಟ್ಟು ಮಾಡ್ಕೊಂಡ್ರಲ್ಲ, ಅದು ಚಲೋನೇ? ನಮ್ಮ ಮಕ್ಕಳಿಗೆ ತುಂಬ ಕೇಕ್ ಪಡ್ಕೊಳ್ಳೋದು ಚಲೋನ? ಈಗ ಮಾಡ್ಕೊಂಡು ಅದು ಚಲೋ ಅದಲ್ಲ? ನಾಳೆ ನಿಮ್ಮ ಹುಟ್ಟಹಬ್ಬ ಬಂದಾಗ ಏನು ಮಾಡ್ತೀರಿ? ಕೇಕ್ ಪಡ್ಕೊಂತೀರಿ? ಕೇಕ್ ಹಂಚಿ ಕೇಕ್ ಪಡ್ಕೊಂತೀರನ? ಇಲ್ಲ. ಅದ್ರ ಬದಲು ನೀವು ದೊಡ್ಡವರಾದ್ಮೇಲೆ ಹುಟ್ಟಹಬ್ಬ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಬಡ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಹಂಚ್ಬೇಕು. ಇದು ಆದರ್ಶ ಇದೆ, ಹೌದಲ್ಲ? ಪಾರ್ಟಿ ಮಾಡ್ಕೊತೀರಿ? ಪಾರ್ಟಿ ಮಾಡ್ಕೊಳ್ಳಂಗಿಲ್ಲದಲ್ಲ? ಅದ್ರ ಬದಲು ಏನು ಮಾಡಬೇಕು? ಬಡ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಹಂಚ್ಬೇಕು. ತಿಳಿತಿಲ್ಲ ರೀ? ಅವರಿಗೆ ಸಹಾಯ ಮಾಡಿದಂಗೆ ಆಗತ್ತಿಲ್ಲ? ಹಂಗೆ ಮಾಡ್ಕೊತೀನೋ ಮುಂದೆ ನೀನು. ಇವತ್ತು ಇದೇನು ಹುಟ್ಟಹಬ್ಬ ಮಾಡ್ಯಾರಲ್ಲ, ಇದು ಬಹಳ ದೊಡ್ಡ ಆದರ್ಶ ಇದೆ. ಅವರು ಬಹಳ ಶ್ರೀಮಂತರದಾರ. ಶ್ರೀಮಂತರಿದ್ರು ದುಡ್ಡನ್ನು ದುರುಪಯೋಗ ಮಾಡ್ಕೊಳಂಗಿಲ್ಲ. ಆ ದುಡ್ಡನ್ನು ಹೆಂಗೆ ಮಾಡ್ತಾರೆ? ಅವರು ಸದುಪಯೋಗ ಪಡಿಸ್ಕೊಂತಾರೆ. ನೋಡು, ಅವ್ರ ಮನೆಯಲ್ಲಿ ಹೆಂಗದಾರ ಅಂದ್ರೆ 50 ಹುಡುಗರದಾವ. ಅವ್ರ ಮನ್ಯಾಗ 50 ಹುಡುಗರದಾವ. ಅವ್ರ ಮನ್ಯಾಗ 50 ಹುಡುಗರದಾವ.
ಶಾಲಿ ಕಲಿತಾರೆ, ಅವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ, ಆನಂತರದಲ್ಲಿ ಪುಸ್ತಕ ಕೊಡ್ತಾರೆ, ಎಲ್ಲ ಕೊಟ್ಟು ಶಾಲಿ ಕಲಿಸ್ತಾರೆ. ಅವರು ಶಾಲಿ ಕಲಿಸಿ ಅವ್ರಿಗೆಲ್ಲ ಪ್ರಸಾದ 3 ಹೊತ್ತು ಪ್ರಸಾದ ಕೊಟ್ಟು ಶಾಲಿಗೆ ಒಂದು ದೊಡ್ಡ ಬೋರ್ಡಿಂಗ್ ಇದ್ದಂಗೆ ಅವ್ರ ಮನೆ ಅಲ್ಲೆಲ್ಲ ಮಕ್ಕಳು ಇಟ್ಕೊಂಡು ಶಾಲಿ ಕಲಿಸಿ ಅವರು ಶಾಣ್ಯಾರು ಮಾಡ್ತಾರೆ. ಹಂಗೆ ಬಿಡಂಗಿಲ್ಲ, ಅವ್ರು ಹಂಗೆ ಊರಿಗೆ ಕಳ್ಸಂಗಿಲ್ಲ. ಅವ್ರಿಗೆ ಉದ್ಯೋಗ ಕೊಡಿಸಿ ಲಗ್ನ ಮಾಡಿ ಒಂದು ಮನೆ ಕೊಟ್ಟು ಕಳಿಸ್ತಾರೆ. ಯಾರು ಮಾಡ್ತಾರೆ ಜಗತ್ತಿನಾಗ? ಅವ್ರು ಶ್ರೀಮಂತರು ಅದಾರ. ಅವರು ಆದ್ರೆ ಆ ಶ್ರೀಮಂತಿಕೆಯನ್ನ ಹೆಂಗೆ ಉಪಯೋಗ ಮಾಡ್ಕೊತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ಜೀವನವನ್ನು ಕಟ್ಟೋದ್ರ ಮೂಲಕ ಶ್ರೀಮಂತಿಗೆ ಉಪಯೋಗ ಆಗ್ತದೆ. ಅವಾಗೆಲ್ಲ ಶಾಲಿ ಕಲಿಸಿ. ಮತ್ತು ಗುರು ವೃಂದಕ್ಕೂ ನಮಸ್ಕಾರಗಳು. ಮತ್ತು ಮುದ್ದು ಮಕ್ಕಳಿಗೆ ನನಗೆ ಭಾಳ ಖುಷಿ ಆಗಕತ್ತೈತೆ ನಿಮ್ಗೆಲ್ಲರೂ ನೋಡಿ. ಇಷ್ಟು ಮಂದಿ ಹೆಣ್ಮಕ್ಳು ನಾವು ವಿದ್ಯಾವಂತರು ಆದಿವಪ್ಪ ಅಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಅದೇನದು ವರದಕ್ಷಿಣೆ ಎಂಬ ಪಿಡುಗನ್ನೆಲ್ಲ ಓಡಿಸ್ಬೋದು, ನಾವು ಅನಕ್ಷರತೆ ಅಂತನೂ ಓಡಿಸ್ಬೋದು. ನಿಮ್ಮನ್ನೆಲ್ಲರೂ ನೋಡಿದ್ರೆ ಸಾವಿತ್ರಿಬಾಯಿ ಫುಲೆದು ನಿಮ್ಮ ಸರ್ ಎಲ್ಲ ನೆನಪು ಮಾಡಿದ್ರು. ನಿಜವಾಗ್ಲೂ ಹೆಣ್ಮಗಳು ಸಾವಿತ್ರಿಬಾಯಿ ಫುಲೆ ಯಾವ ರೀತಿ ಶಿಕ್ಷಣ ಕಲಿತರು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಅಂದ್ಕೊತೀನಿ ನಾನು. ಅವ್ರು ಸ್ಕೂಲ್ಗೆ ಹೋಗೋ ಮುಂದೆ ಅವ್ರಿಗೆಲ್ಲ ಕೆಸರು ಆಮೇಲೆ ಸಗಣಿ ಇದನ್ನೆಲ್ಲ ಒಗಿತಿದ್ರು ಅವ್ರ ಮೇಲೆ. ಅಂದರೆ ಹೆಣ್ಮಕ್ಳು ಶಾಲೆ ಕಲಿಬಾರ್ದು ಅಂತಂದೇಳಿ, ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಬಾರ್ದು ಅಂತೇಳಿ. ಬಟ್ ಈ ಒಂದು ಯುಗದಾಗ ನಮ್ಗೆ ಅಂಥ ತೊಂದರೆಗಳು ಏನಿಲ್ಲ, ನಾವು ಆರಾಮಾಗಿ ಶಿಕ್ಷಣ ಕಲಿಬೋದು. ನಾವು ನಿಮ್ದು ಎಲ್ಲರನ್ನೂ ನೋಡಿದ್ರೆ ಅಂದರೆ ಪ್ರತಿಯೊಬ್ಬರಲ್ಲಿನೂ ನಾನು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನೋಡೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ರಿ, ಒಳ್ಳೆ ಮಾರ್ಕಸ್ ತೊಗೋರಿ, ಈ ಸಂಸ್ಥೆ ಒಳ್ಳೆ ಹೆಸರು ತಗೊಂಬರಲಿ ಅಂತಂದು ತಮ್ಮೆಲ್ಲರೂ ಕೇಳ್ಕೊತೀನಿ. ನಿಮ್ಮನ್ನೆಲ್ಲರೂ ನೋಡಿ ನಿಜ ಭಾಳ ಖುಷಿ ಆಯ್ತು ನನಗೆ. ಪ್ರತಿಯೊಬ್ಬರಲ್ಲಿ ಸಾವಿತ್ರಿಬಾಯಿ ಫುಲೆ ಹುಟ್ಟಲೇಬೇಕು. ಪ್ರತಿಯೊಬ್ಬರು ಮುಖದಲ್ಲಿನೂ ಅದು ಐತೆ, ತೇಜಸ್ ಐತೆ, ಅದು ನನ್ಗೆ ಕಾಣ್ತಾ ಇದೆ. ಪ್ರತಿಯೊಬ್ಬರು ಚೆನ್ನಾಗಿ ಓದಿ. ನಿಜವಾಗ್ಲೂ ಹೆಣ್ಮಕ್ಳು ಇಷ್ಟು ಮಂದಿ ನಾವು ಶಿಕ್ಷಿತರಾಗ್ತೀವಿಯಪ್ಪ ಅಂತಂದ್ರೆ ಭಾಳ ಖುಷಿ ಆಗುತ್ತೆ. ಸರ್ ಎಲ್ಲರಿಗೆ ತುಂಬ ತುಂಬ ಧನ್ಯವಾದಗಳು. ಎಲ್ಲರಿಗೆ ನನಗಿಲ್ಲಿ ಕರೆಸಿ ಸನ್ಮಾನಿಸಿದ ಎಲ್ಲ ಗುರು ವೃಂದರಿಗೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತೆ ಮಾತು ಮುಗಿಸ್ತೀನಿ.